ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಒಡೆಯ ಶ್ರೀಮದ್ ಜಗದ್ಗುರು ಸೋಮಲಿಂಗನ ಪವಿತ್ರವಾಗಿರತಕ್ಕಂತ ಪಾದಗಳಿಗೆ ಏನ್ರಿಪ್ಪ ಭಕ್ತಿಯಿಂದ ಪಡಮಟ್ಟು ಹೌದೌದು ಯುಗ ಯುಗಾಂತರವಾಗಿ ಆತನ ಭಕ್ತಿಯನ್ನ ಮಾಡಿಕೊಂಡ ಯುಗ ಯುಗಾಂತರವಾಗಿ ಆತನ ಭಕ್ತಿ ಒಳಗ ಅವತಾರಗಳನ್ನ ಎತ್ತಿಕೊಂಡ ಏನ್ ಮಾಡ್ರಿಪ್ಪ ಯುಗ ಯುಗಾಂತರವಾಗಿ ಆತನ ಭಕ್ತಿ ಒಳಗ ಅದು ಅನೇಕ ನಾಮಗಳನ್ನ ಪಡೆದುಕೊಂಡು ಭಕ್ತರ ಕಲ್ಯಾಣಗೋಸ್ಕರವಾಗಿ ಹಾ ಮಾನವ ಕುಲಕೋಟಿಯ ಉದ್ಧಾರಕ್ಕಾಗಿ ಹೌದೌದು ಈ ಅಖಂಡ ಕರ್ನಾಟಕ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಹೌದು ಎಲ್ರಿಪ್ಪ ಮೂರೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡದ ಮೇಲೆ ಹಗ್ಗ ಕೋಲಗಳಿಲ್ಲದ ಅಂತರ ಕಂಬಳಿ ಡೇರಿಯನ್ನ ಮಾಡಿಕೊಂಡು ಯಾವ ಭಕ್ತ ಏನ ಸಂಕಲ್ಪ ಮಾಡಿಕೊಂಡು ಬರ್ತಾನ ಹೌದು ಆ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವ ಯಾರಿಪ್ಪ ಅಥವಾ ಯಾವ ಭಕ್ತ ಏನ ಸಂಕಲ್ಪವನ್ನು ಇಟ್ಟ ಆತನ ಗುಡ್ಡಕ್ಕೆ ಬರ್ತಾರ ಆತನ ಸಂಕಲ್ಪವನ್ನ ಈಡೇರಿಸುವ ಜಾಗೃತ ದೇವನಾಗಿರತಕ್ಕಂಥವನು ಯಾರಿಪ್ಪ ಅಂತವರು ಹಗ್ಗ ಕೋಲಗಳಿಲ್ಲದ ಅಂತರ ಕಂಬಳಿ ಡೇರಿಯನ್ನ ಮಾಡಿ ಹಸುವಿಗೆ ಹಾಲು ಉಣಿಸುತ್ತ ಶಿಶುವಿಗೆ ಬೆನ್ನಿ ಉಣಿಸುತ್ತ ಹೌದೌದು ಭಕ್ತರಿಗೆ ಭಾಗ್ಯವನ್ನ ಕೊಟ್ಟ ಮಕ್ಕಳಿಗೆ ಬಡತನವನ್ನ ಬೇಡಿಕೊಂಡು ನನ್ನಪ್ಪ ಮೂರೂರ ಮುಂಗಡಿ ಮೊಮ್ಮೆಟ್ಟ ಗುಡ್ಡದ ಮೇಲೆ ಹಿಂಬಾಗಿ ನೆಲೆಗೊಂಡಿರತಕ್ಕಂತ ಯಾರಿಪ್ಪ ನಾಡಗೌಡ ಅಮೋಘಸಿದ್ದನ ಪವಿತ್ರವಾಗಿರತಕ್ಕಂತ ಪಾದ ಪದ್ಮಗಳಿಗೆ ನನ್ನ ದೀರ್ಘದಂಡ ಭಕ್ತಿ ಪ್ರಣಾಮಗಳನ್ನು ಹೇಳಿಕೊಂಡ ಹೌದು ಇವತ್ತ ಚಿಕ್ಕೋಡಿ ತಾಲೂಕಿನ ಯಾವ್ರಿಪ್ಪ ಸುಕ್ಷೇತ್ರ ಹಿರೇಕೋಡಿ ಗ್ರಾಮದ ಏನಾಗ್ಯದ್ರಿಪ್ಪ ಮೈಮಾಂತಕ ಮಹಾಲಿಂಗರಾಯರ ಒಂದ ಜಾತ್ರಾ ನಿಮಿತ್ತವಾಗಿ ಈ ಜಾತ್ರೆಗೆ ಕಾರಣಿ ಪುರುಷನಾಗಿರತಕ್ಕಂಥವ ಅವ್ರು ಯಾರಿಪ್ಪ ಈ ಜಾತ್ರೆಯ ಭಂಡಾರದ ಒಡೆಯನಾಗಿರತಕ್ಕಂತ ಹೌದು ಮಿಗಿಲಾಗಿ ಹಿರೇಕೋಡಿ ಗ್ರಾಮದ ಆರಾಧ್ಯ ದೇವನಾಗಿರತಕ್ಕಂತ ಮಹಾಲಿಂಗರಾಯರ ಒಂದ ಮುತ್ತಿನ ಗದ್ದಿಗೆ ನನ್ನ ದೀರ್ಘದಂಡ ಭಕ್ತಿ ನಮನಗಳನ್ನು ಹೇಳಿಕೊಂಡು ಪುಣ್ಯಾತ್ಮರೇ ಹೇಳ್ರಿಪ್ಪ ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಮತ್ಯಾರು ಕಾಯುವರು ಅಂತ ಒಂದು ಮಾತು ಹೇಳ್ತಾರ ತಾವೆಲ್ಲರೂ ಕೂಡಿರತಕ್ಕಂತ ಶಿವ ಸಾನ್ನಿಧ್ಯದೊಳಗ ಆ ಭಗವಂತನ ಒಂದ ನಾಮಾಮೃತ ಕೇಳಬೇಕು ಈ ಹೀನ ಸಂಸಾರದ ಬೆನ್ನತ್ತಿ ಹೌದು ತಿಳಿಲಾರ್ದಂತ ಮಾಡಿರ್ತಕ್ಕಂತ ಕರ್ಮ ಇವುಗಳಿಗೆ ಪರಿಹಾರ ಮಾಡ್ಕೋಬೇಕಂತ ತಿಳ್ಕೊಂಡ ಏನಾತ್ರಿಪ್ಪ ವಾದ ತಿಂಗಳ ಜನವರಿ 23 ಅಥವಾ 27ರಿಂದ ಇಲ್ಲಿ ತಕ ನಾಳೆ 3ನೇ ತಾರೀಕು ತಕ ಜಾತ್ರೆ ಐತಿ. ಹೌದಿಲ್ರಿ ಒಂದು ವಾರ ಪರ್ಯಂತರವಾಗಿ ಮಹಾಲಿಂಗರಾಯನ ಜಾತ್ರೆಯನ್ನು ಇಟ್ಕೊಂಡಾರಿಪ್ಪ ಇಷ್ಟೆಲ್ಲಾನು ಇಟ್ಟ ಪ್ರತಿದಿನ ಸಾಯಂಕಾಲ ಅಂತ ತಿಳ್ಕೊಂಡ ನಮ್ಮ ವೀರೇಶಿ ಶರಣರು ಪಾಟೀಲ್ ಗುರುಗಳು ಕನ್ನಡ ಶಾಲೆಯ ಶಿಕ್ಷಕರು ಬಹುಶಃ ಅವರ ಒಂದು ನುಡಿ ಅವರ ಬಾಯಿಂದ ಬರತಕ್ಕಂತ ಶಬ್ದಗಳು ಹೆಂಗಿದಾವಪ್ಪ ಅಂತಂದ್ರೆ ಹೆಂಗ ನಮ್ಮ ಭಾರತ ಕಂಡಿರತಕ್ಕಂತ ಈ ಶತಮಾನದ ಸಂತರಾಗಿರತಕ್ಕಂತ ವಿಜಯಪುರ ಜ್ಞಾನ ಯೋಗಾಶ್ರಮದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಹೆಂಗಾದ್ರು ಅಂತವರ ಅಮೃತ ನುಡಿ ನಮ್ಮ ವೀರೇಶಿ ಶರಣರ ನುಡಿ ಒಂದೇ ಅಂದ್ರಸೋದಕ್ಕೆ ತಪ್ಪಾಗ್ಲಿಕ್ಕ ಅಂತ ಮಧುರವಾಗಿರತಕ್ಕಂತ ಶರಣರ ನುಡಿಯನ್ನ ಇಲ್ಲಿ ಕೇಳಿಕೊಂಡಿದ್ದೀರಿ. ಹೌದು ಮಿಗಿಲಾಗಿ ಗುರುಬಂಧುಗಳಾಗಿರತಕ್ಕಂತ ಕವಲಗುಡ್ಡ ಹನುಮಾಪುರದ ಶ್ರೀ ಅಮರೇಶ್ವರ ಪೂಜ್ಯರನ್ನ ಮೊದಲು ಮಾಡಿಕೊಂಡು ಜೊತೆಗೆ ನಮ್ಮ ಚಿಂಚಣಿ ಶಿವಪ್ರಸಾದ ದೇವರನ್ನ ಬರಮಾಡಿಕೊಂಡು ಈ ವರ್ಷ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ಯಾರಿಪ್ಪ ಇಟ್ಟೆಲ್ಲಾ ಉಂಡ್ರು ಇನ್ನೂ ಹೊಟ್ಟೆ ತುಂಬಿಲ್ಲ ತಿಳ್ಕೊಂಡು ಇವತ್ತು ಅಖಂಡ ರಾತ್ರಿ ನಿಮಿತ್ತವಾಗಿ 2 ಡೊಳ್ಳಿನ ಮ್ಯಾಳಗಳ ಕರ್ಕೊಂಡು ಅಂದ್ರ ಈಗ 7 ದಿವಸ ಉಂಡ್ರು ಹೊಟ್ಟೆ ತುಂಬಿಲ್ಲ ತಿಳಿದ್ ಏನ್ ಮಾಡ್ಯಾರು ನಿಮ್ಗೆ ರೊಕ್ಕ ಬಡ್ದು ಕರ್ಸ್ಯಾರು. ಹೌದು ರೊಕ್ಕ ತಮ್ಮ ಇದು ಒಂದು ಟೈಮ್ ತುಂಬಿ ಹಾದಿ ಮೇಲೆ ಇಟ್ರು ಯಾರು ಇವಕ್ ನೋಡಿಲ್ಲ. ಯಾಕತ್ರಿ ಹಂಗ
ಈ ಒಂದ್ 2 ವರ್ಷದಿಂದ ಕೊರೋನಾ ಆಗಿ ಹೋಗಿತ್ತು ಗೊತ್ತೈತನ. ಹಾ ಆತ್ರಿ. ಕೋಟಿಗಟ್ಲೆ ರೊಕ್ಕ ತಂದ ಹಾದಿ ಬೀದಿಯಾಗ ಚೆಲ್ಲಿರ ಬಣವಿ ಒಟ್ಟಿ ಸುಟ್ಟಂಗ ಸುಟ್ರ ಹೌದ್ ನೀರಾಗ ಹೊಳೆಯಾಗ ಹೋಗದ್ರ ಕರೆ ಯಾರು ಅವಕ್ ಮುಟ್ಟಿಲ್ಲ. ಅದಕ್ಕಿಂತ ಮೊದಲು ನಮ್ ಕೊಟ್ರಿ ನಾವು ತಗೋತಿದ್ವಿ ಕರೆ. ಅದಕ್ಕಿಂತ ಮೊದಲ ಅಲ್ಲ ಅವಾಗ ಕೊಡಾಕತ್ರಿ ಯಾಕೆ ತಗೋಲಿಲ್ಲ ಅಂತ. ಆಗಾಮಿ ತಗೊಂಡ್ರಿ ನಾವು. ಹಾ ಹಂಗ ಆ ರೊಕ್ಕಕ್ಕ ಬೆಲೆ ಕೊಡಾಕ ಹೋಗ್ಬೇಡ. ರೊಕ್ಕ ದಿಕ್ಕಲ್ಲ, ಯಾತೇನ್ರಿಪ್ಪ ಮನುಷ್ಯಾಗ ಒಂದ್ ದಿಕ್ ಏನೈತಿಪ್ಪ ಅಂದ್ರೆ ನಿನಗೆ ಇಲ್ಲಿ ಕೊಟ್ಟ ಕರ್ದಾರಪ್ಪ ಗೌರವ ಅಂತ ತಿಳ್ಕೊಂಡ್ರೆ ಅದು ಒಂದು ದಿಕ್ಕ ದೊಡ್ಡದ. ಅದು ಯಾಕೆ ಹೇಳ್ಬೇಕಾಗೈತಿ ಮಾತಂದ್ರ ಯಾಕ್ರಿಪ್ಪ ನಮ್ಮ ದರ್ಶನ ನಿಮಗಿ ನಿಮ್ಮ ದರ್ಶನ ನಮಗೆ ಆಗ್ಬೇಕಾರ ಹಾ ಹಾ ಇಲ್ಲೇನು ಗುರುಗಳು ಬಂದು 7-8 ದಿವಸಗಳ ಪ್ರವಚನ ಹೇಳ್ಕೋತ ಬಂದಾರ. ಹೌದ್ ಆ ಶರಣರ ಒಂದು ಸಾಮೀಪ್ಯದ ಅನುಗುಣವಾಗಿ ಏನೋ ಶಿವಯೋಗಿ ಅಮೋಘ ಸಿದ್ಧರ 4 ಪದ್ಯಗಳನ್ನ 4 ನುಡಿಗಳನ್ನ ಕೇಳುವಂತ ಅಪೇಕ್ಷೆ ಇಟ್ಟುಕೊಂಡ ಅದು ಈ ಅಜ್ಞಾನದ ಕಗ್ಗಲ್ಲಿಗೆ ಜ್ಞಾನದ ಚಿಜ್ಯೋತಿ ಹಚ್ಚಿರತಕ್ಕಂಥವರು ಶ್ರೋತ್ರಿಯರು. ಹೂನಪ್ಪ ಶಾಂತತ ಏನೇ ಹೂನ್ರಿ ಯಾಕಲ್ಲ ಇಲ್ಲೊಂದು ತುಸು ಹಿರಿಯರು ಬಂದ ಒಂದು ವ್ಯವಹಾರ ಮಾಡಿ ಕೊಟ್ಟೋಗ್ಯಾರ ಪವಣ್ಯ. ಇಲ್ಲಿ ಯಾರು ನೋಡ್ರಿ ಅವರು ಹೇಳ್ರಿ ನೋಡ್ರಿ. ಮತ್ತ ಅವ್ರು ಹೇಳ್ದಂಗೆ ಕೇಳಂದ್ರ ಹಂಗ್ ಮಾಡಕ್ ಬರ್ತೈತಿ. ಈಗ ನೀವ್ ಒಮ್ಮೆ ಹೇಳಿರಿ ಹಂಗ ಹೇಳಕ್ ಬರ್ತೈತಿ. ಅಂದ್ರ ಮಾತಾಡೋತ್ನಾಗ ನೋಡು ಒಬ್ಬೊಬ್ರು ಏನಾರ ಮಾತಾಡ ನಾವ್ ಏನ್ ಹೇಳ್ಬೇಕ ಇದು ವಿಷಯಕ್ಕ ಸ್ವಲ್ಪ ತೊಂದ್ರೆ ಆಗ್ತದ ನೋಡ್ರಿ. ಎದ್ದೋಗಿ ನೋಡ್ರಿ ಬೇಡ ನಮ್ಮ ಮ್ಯಾಳವನೊಬ್ರು ಯಾರು ಕರೆಸಿಲ್ಲ ತಮ್ಮ ಕರ್ಕೊಂಬರ ಅವ್ನ ಹೋಗಿ ಮಲ್ಲ ಹೋಗಮಲ್ಲ ಬ್ಯಾಡಲ್ರಿ ಅದ ಗಪ್ಪಪ್ಪ ಇಲ್ಲಿ ಹಿರಿಯಾರ್ದಾರ. ಈಗ ಹಿರಿಯರ್ ಜೋಡಿ ಮ್ಯಾಳಿಗೆ ಏನ ಟೈಮ್ ಕೊಟ್ಟು ಒಂದು ಬೋಧನೆ ಮಾಡಿಗಾರ ನಾವು ಅದಕ್ಕಿಂತ ಹೆಚ್ಚೇನ್ ಹೋಗಂಗಿಲ್ಲ. ಅದ್ರಾಗ 2 ನಿಮಿಷ ಕಡಿಮೆನ ಟೈಮ್ ತಗೊಂಡ್ ಹೋಗವ್ರದಿವಿ. ಹೌದು ನೀವು ಸ್ವಲ್ಪ ಶಾಂತ ರೀತಿಯಿಂದ ಕೂತ್ ಕೇಳ್ರಿ ಅಂತ ವಿನಂತಿ ಐತಿ. ಕೊಡ್ರಿ ಕಮಿಟಿ ಅವ್ರಿಗೆ. ಯಾರು ಹೇಳೋದ್ರಾಗ ಏನಿಲ್ಲ. ಈಗ ಭಾಳ ಮಾತಾಡೋದ್ರಾಗ ಏನಿಲ್ಲ. ಈಗ ಮಾತಾಡೋದೇನೈತಿ ಮಾತಾಡ್ರಿ ನೀವು. ಅದಕ್ಕೆ ನೀವು ತಪ್ಪೇನಿಲ್ಲ. ಹೌದು ಜರ ತಡಿ ಜರ ತಡಿ ಹೇಳ್ತೀನಿ ಕೇಳ ನೋಡ. ಹೆಣ್ಮಕ್ಳಿಗೆ ನೀವು ಮಾತಾಡ್ಕೋತ ಬಾಳೋತನ ಬಾಳತನ ಮಾತಾಡ್ಕೋತ ನಿಂತೀರ ಅಂದ್ರೆ ಹೆಣ್ಮಕ್ಳು ಇನ್ನೊಂದು ನೋಡಿ ಹೆಣ್ಮಕ್ಳು ಮಾತಾಡಕತ್ತಾರ. ಅವ್ನು ಮನ್ಕೋಕತ್ತಾರು ನೋಡ. ಗಂಡ್ಮಕ್ಳು ನಿಂತು ಬರಾಕತ್ತಾವ ಎಲ್ಲರಿಗೆ ಅಣ್ಣ. ಯಾಕ ಹೆಣ್ಮಕ್ಳಿಗೆ ನೀತಿ ಬರಾಕತ್ತಾವ. ಇವ್ರ ಬಾಳತನ ಮಾತಾಡ್ಕೋತ ನಿಂತಾರಂದ್ರ ಅಲ್ಲ. ಇವ್ರು ಬಾಳತನ ಮಾತಾಡ್ಕೋತ ನಿಂತಾರಂದ್ರ ಹೆಣ್ಮಕ್ಳಿಗೆ ನೀತಿ ಬರ್ತಾವ, ಗಂಡ್ಮಕ್ಳಿಗೆ ನೀತಿ ಬರ್ತಾವ. ಆಯ್ತು ಆಯ್ತು ಹಲೋ ಇರ್ಲಿ. ಈ ಅಜ್ಞಾನದ ಕಗ್ಗಲ್ಲಿಗೆ ಜ್ಞಾನದ ಚಿಜ್ಯೋತಿಯನ್ನು ಹೊಚ್ಚಿರತಕ್ಕಂಥವ್ರು ಹೌದ್ರಿಪ್ಪ ಹೌದು ಹೌದು. 3 ಮೆಟ್ಟಿ 6 ಕಟ್ಟಿ 5ರ ಗಟ್ಟಿ ದಾಟಿ 9ರ ಸಿದ್ಧಿ ಶಿಖರವನ್ನೇರಿ ಹುಸಿ ಕಳೆ ಕಿತ್ತಿ ಸೆಲೆ ಪಾರಮಾರ್ಥವನ್ನ ಬಿತ್ತಿ ಹೌದು ಬೆಳೆದಂತ ಶಿವಫಲವನ್ನುಂಡುಣಿಸಿರತಕ್ಕಂಥವರು ಶ್ರೋತ್ರಿಯರು, ಬ್ರಹ್ಮನಿಷ್ಠರು. ಯಾರಿಪ್ಪ ಸಿದ್ಧರತ್ನ ಸದ್ಗುರು ಮದಗೊಂಡೇಶ್ವರ ಅಪ್ಪನವರ ಪವಿತ್ರವಾಗಿರತಕ್ಕಂತಹ ಪಾದಗಳನ್ನ ಎನ್ನ ನತಮಸ್ತಕದ ಮೇಲೆ ಧರಿಸಿಕೊಂಡ ಹೌದು ಪುಣ್ಯಾತ್ಮರೇ, ಹಿರೇಕೋಡಿ ಗ್ರಾಮದ ನನ್ನ ಶ್ರದ್ಧೆಯ ತಾಯಿ ತಂಗಿಯರೇ, ಹೆಂಗ್ರಿಪ್ಪ ಮತ್ತ ಗುರುಬಂಧುಗಳೇ, ಹೌದು. ಇನ್ನ ಮಹಿಮಾವಂತ ಮಹಾಳಿಂಗರಾಯನ ಜಾತ್ರಾ ನಿಮಿತ್ತವಾಗಿ ಸುತ್ತಿನ ಹಳ್ಳಿಯಿಂದ ಆಗಮಿಸಿರ್ತಕ್ಕಂಥ ನನ್ನ ಶ್ರೋತೃ ಅಭಿಮಾನಿ ಬಂಧುಗಳೇ, ಹೌದ್ರಿಪ್ಪ ಹೌದು. ಮಿಗಿಲಾಗಿ ಸಾಹಿತ್ಯದ ಸಾರ್ವಭೌಮರು, ಹಾ ಹಾ ನಾಡಿನೊಳಗ 100 ಏನ್ ಮಾಡ್ಯಾರಿಪ್ಪ? ಸಾವಿರಾರು ಶಿಷ್ಯ ಸಂಪ್ರದಾಯದ ಪ್ರಕಾರವಾಗಿ ಹೌದು ಶಿಷ್ಯ ಬಳಗರನ್ನ ಹೊಂದಿಕೊಂಡ ತಮ್ಮೂರಿಗೆ ಹಾ ಹಾ ಈ ಹಿಂದ ಶಿವರಾಜ್ ಸರ್ ಹೇಳಿದಂಗ ನಾವು ಜೀಪ್ನ್ಯಾಗ ಕೂತ್ ಹೋಗ್ಯದಿವಂತಂದ್ರ ಅವ್ರ. ಹೌದ್ರಿಪ್ಪ ಹೌದು. ಈಗ ಸ್ಟೇಜ್ ಮೇಲೆ ಬಂದಾರಿಲ್ಲ, ಹಾ ಬಂದಾರಿಪ್ಪ. ಚಾಚಾ ಹಾ ಹಾ ಇಂಥ ಒಬ್ಬ ಶ್ರೇಷ್ಠ ಪ್ರಸಿದ್ಧ ಸಾಹಿತ್ಯಕಾರರು ಹೌದು ಹಿಂದಿದ್ರಲ್ಲ,
ದ.ರಾ. ಬೇಂದ್ರೆ, ಶಿವರಾಮ್ ಕಾರಂತರು, ಕುವೆಂಪು ಅವರು, ಜಿ.ಎಸ್. ಶಿವರುದ್ರಪ್ಪರು, ಹೌದೌದು ಡಿ.ಎಸ್. ಕರ್ಕಿ, ಆ ನಿಸಾರ್ ಅಹ್ಮದವರು, ಕೆ.ಎಸ್. ನಿಸಾರ್ ಅಹ್ಮದವರು, ಹಂಗ ಒಳ್ಳೆ ಒಂದ ಸಿದ್ಧ ಸಂಪ್ರದಾಯ ನಮ್ಮ ಬೀರದೇವರ ಅಮೋಘ ಸಿದ್ದೇಶ್ವರ ಸಂಪ್ರದಾಯದೊಳಗ ಡೊಳ್ಳಿನ ಪದ್ಯಗಳನ್ನು ರಚಿಸಿ ಹೌದು ಸುಶಿಕ್ಷಿತರು ಹಾಡಾಕತ್ಯಾರಪ್ಪ ಅಂತಂದ್ರ ಅದು ಶಿವನಿಗೆ ಶಿವರಾಯ ಮಾಸ್ತರ್ ಅವರ ಕಾರಣ ಅಂತಕ್ಕಂತ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛ ಪಡ್ತೀನಿ. ಹೌದೌದು ಅಂತ ಒಬ್ಬ ಶ್ರೇಷ್ಠ ಹಿರಿಯ ಕಲಾವಂತರಿಗೂ ಆ ಕಲಾ ಬಳಗಕ್ಕೂ ನನ್ನ ಪ್ರೇಮದ ಗೌರವದ ನಮನಗಳನ್ನು ಹೇಳಿಕೊಂಡ. ಹೌದು ಇಲ್ಲಿ ಏನ್ರಿಪ್ಪ 2 ವಿಷಯ ಕೊಟ್ಟರೆ. ಕೊಟ್ಟಾರಿಪ್ಪ